ಎಲ್ಲರಿಗೂ ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡುವಾಗಾದರೆ ಚಾನಲ್ ಚೆಕ್ಔಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಮೀಶೋ ಹಾಲ್ ಮಾಡ್ತಾಯಿದ್ದೀನಿ. ಇದು ಕೂಡ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೆ ಸ್ವಲ್ಪ ಪ್ರಾಡಕ್ಟ್ಸ್ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ. ಆದರೆ ಆ ರಿವ್ಯೂ ಕೊಡೋದಕ್ಕೆ ನಾನು ಈ ವ್ಲಾಗ್ ಮಾಡ್ತಿದ್ದೀನಿ. ನಾನಿಲ್ಲಿ ಫ್ಲಿಪ್ಕಾರ್ಟಲ್ಲಿ ಒಂದು ಹಾಗೂ ಒಂದು 3-4 ಐಟಮ್ಸ್ವರೆಗೂ ಮೀಶೋಲ್ಲಿ ಆರ್ಡರ್ ಮಾಡಿದ್ದೀನಿ. ಒಂದಾಗಿ ಒಂದು ನೋಡೋಣ ಬನ್ನಿ. ನಾನಂತೂ ಫಸ್ಟ್ ಆರ್ಡರ್ ಮಾಡಿರೋ ಐಟಮ್ ಬಂದುಬಿಟ್ಟು ಮಿನಿ ಸೆಲ್ಫಿ ರಿಂಗ್ ಲೈಟ್. ಈ ಸೆಲ್ಫಿ ರಿಂಗ್ ಲೈಟ್ ನಿಜವಾಗ್ಲೂ ಯಾರಾದರೂ ಫೋನಲ್ಲಿ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಇದೆ ಅನ್ನೋ ಟೈಮಲ್ಲಿ ಯೂಸ್ ಮಾಡ್ಬೋದು. ಆರೆಲ್ಸ್ ನೈಟ್ ಟೈಮ್ಸಲ್ಲಿ ದೊಡ್ಡ ಟ್ರೈಪಾಡ್ ಇಟ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಸಣ್ಣದಾಗಿ ಇದು ಯೂಸ್ ಮಾಡ್ಬೋದು. ಹಾಗೂ ಯಾರಾದರೂ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ದೊಡ್ಡ ರಿಂಗ್ ಲೈಟ್ಗೆ ಬಜೆಟ್ ಇಲ್ಲ ಅಂದರೆ ಡೆಫಿನೆಟಾಗಿ ಇದು ಅವರು 120 ಕೂಡ ಇಲ್ಲ ಅಷ್ಟಕ್ಕೆ ಬರುತ್ತೆ. ಬಟ್ ಬ್ರೈಟ್ನೆಸ್ ತುಂಬ ಚೆನ್ನಾಗಿದೆ. ಕೂಡ 3 ಮೋಡ್ಸ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಇದೆ. ನಾನು ಕೂಡ ರೀಸೆಂಟಾಗಿ ಯೂಸ್ ಮಾಡ್ತಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಂತಿಲ್ಲ, ಬಿಕಾಸ್ ನನಗೆ ಅಷ್ಟು ಪ್ರಾಫಿಟ್ ಏನಿಲ್ಲ ಇನ್ನು ಯೂಟ್ಯೂಬಿಂದ. ಅದೇ ರೀಸನ್ನೇ ನಾನು ಇನ್ವೆಸ್ಟ್ಮೆಂಟ್ಗೆ ಹೋಗ್ತಿಲ್ಲ. ಬಟ್ ಯಾರಾದರೂ ಡೆಫಿನೆಟ್ಟಾಗಿ ಚಿಕ್ಕ ರಿಂಗ್ ಲೈಟ್ ಬೇಕು ಅಂದರೆ ಇದು ಯೂಸ್ ಮಾಡ್ಬೋದು. ಯಾರಾದರೂ ವೀಡಿಯೋ ಶೂಟ್ ಮಾಡ್ಕೊಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ಸೆಕೆಂಡ್ ಐಟಮ್ ಬಂದುಬಿಟ್ಟು ಮೆಜರಿಂಗ್ ಕಪ್ಸ್. ನಾನು ಬೇಕ್ ಮಾಡ್ತೀನಿ ಸಮ್ಟೈಮ್ಸ್, ಕೇಕ್ ಆಗಲಿ ಇಲ್ಲ ಮೆಜರ್ಮೆಂಟ್ಸ್ ಇದ್ದು ಮಾಡೋ ರೆಸಿಪೀಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೇಕ್ಸ್ಗಂತೂ ಮೆಜರ್ಮೆಂಟ್ ಇಲ್ಲದೆ ಮಾಡಿದ್ರೆ ತುಂಬ ಕಷ್ಟನೇ ಅಂತ ಹೇಳ್ಬೋದು. ಅದರಿಂದನೇ ನಾನು ಈ ಮೆಜರಿಂಗ್ ಕಪ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಕೂಡ 8 ಸೆಟ್ ಆಫ್ 8 ಬಂತು. ಇದೊಂದು ನನಗೆ 86 ರುಪೀಸ್ವರೆಗೂ ಬಿತ್ತಷ್ಟೇ. ಇವಾಗ ಇನ್ನೂ ಆಫರ್ಸ್ ಇರುತ್ತೆ, ಆಫರ್ಸ್ ಅಪ್ಲೈ ಮಾಡಿದ್ರೆ 60-70ಗೆ ಬರುತ್ತೆ. ಒಂದು 4 ದೊಡ್ಡ ಮೆಜರಿಂಗ್ ಕಪ್ಸ್ ಹಾಗೂ 4 ಟೇಬಲ್ ಸ್ಪೂನ್ಸ್, 1 ಟೇಬಲ್ ಸ್ಪೂನಿಂದ ಪಿಂಚ್ ಆಫ್ ಟೇಬಲ್ ಸ್ಪೂನ್ ಅಂತೀವಲ್ಲ ಆ ಥರ 1/4 ಆಫ್ ಟೇಬಲ್ ಸ್ಪೂನ್ವರೆಗೂ ನಮಗೆ 4 ಇದೆ. ಹಾಗೂ ಥರ್ಡ್ ಬಂದುಬಿಟ್ಟು ಸ್ಟ್ರಾ. ನಾನು ಆಚೆ ಕಡೆಯೂ ಜಾಸ್ತಿ ಪ್ಲಾಸ್ಟಿಕ್ ಸ್ಟ್ರಾ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಪೇಪರ್ ಯೂಸ್ ಅಂತ ಹೋದರೆ ಜಾಸ್ತಿ ಇಷ್ಟಪಡ್ತೀನಿ, ಬಿಟ್ಟರೆ ಇಲ್ಲಾಂದರೆ ಯೂಸ್ ಮಾಡಲ್ಲ. ಮನೇಲಿ ಯೂಸ್ ಮಾಡೋದಕ್ಕೆ ಎಳ್ನೀರು ಕುಡಿಯೋಕ್ಕಾಗಲಿ, ಸ್ಮೂತೀಸ್ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದು ಕೂಡ ನನಗೆ ಅರೌಂಡ್ 110 ರುಪೀಸ್ ಬಿತ್ತು. ನಿಜವಾಗ್ಲೂ 4 ಸ್ಟ್ರಾ ಬಂದಿದೆ. ನಾನು ವೀಡಿಯೋಸಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಹಾಗೂ ಇದಕ್ಕೆ ಕ್ಲೀನ್ ಮಾಡೋದಕ್ಕೆ ಬ್ರಷ್ ಕೂಡ ಕೊಟ್ಟವ್ರೆ. 2 ಸ್ಟ್ರೈಟ್ ಸ್ಟ್ರಾ, ಇನ್ನೊಂದು ಸ್ವಲ್ಪ ಬೆಂಡ್ ಕ್ರಾಸ್ ಆಗಿರುತ್ತೆ. ಕ್ವಾಲಿಟಿ ಓಕೆ ಚೆನ್ನಾಗೇ ಇದೆ. 110 ರುಪೀಸ್ಗೆ ನಿಜವಾಗ್ಲೂ ವರ್ತ್ ಅನ್ನಿಸ್ತು. ಹಾಗೂ ನಾನು ಫೋರ್ತ್ ಬಂದುಬಿಟ್ಟು ಬ್ರೆಡ್ ಮೇಕಿಂಗ್ ಒಂದು ಬೇಕ್ ಮಾಡೋ ಟ್ರೇ ತಗೊಂಡಿದ್ದೆ. ಇದು ಬ್ರೆಡ್ಗೆ ಅಂತ ಮೇನ್ಲಿ ನಾನು ತಗೊಂಡಿದ್ದು. ಬಟ್ ನಾನು ಇದರಲ್ಲಿ ಬೇರೆ ರೆಸಿಪೀಸ್ ಕೂಡ ಶೂಟ್ ಮಾಡಿದ್ದೀನಿ ಆಲ್ರೆಡಿ. ನೋಡಿದ್ರೆ ನಾನು ಬ್ರೌನಿ ರೆಸಿಪಿ ಆಲ್ರೆಡಿ ಇದರಲ್ಲಿಂದ ಪೋಸ್ಟ್ ಕೂಡ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಪ್ರಾಮಿಸ್ ಆಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಇದು ಕೂಡ ಆಲ್ಮೋಸ್ಟ್ 150 ಒಳಗಡೆನೇ ಇದೆ ಎಲ್ಲ. ನಾನೆಲ್ಲ ಟ್ಯಾಗ್ ಮಾಡ್ತೀನಿ. ಯಾರಾದರೂ ಬೇಕು ಅಂದರೆ ಡೆಫಿನೆಟಾಗಿ ಪರ್ಚೇಸ್ ಮಾಡ್ಬೋದು. ಕೇಕ್ಸ್ ಬೇಕ್ ಮಾಡೋದಕ್ಕೆ ಆಗಲಿ, ಬ್ರೆಡ್ ಬೇಕ್ ಮಾಡೋದಕ್ಕೆ ಆಗಲಿ ಎಲ್ಲ ಸೂಪರಾಗಿರುತ್ತೆ. ಇದೊಂದು ಬಂದುಬಿಟ್ಟು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ನಾನು ಇಷ್ಟು ದಿನ ಮೀಶೋಯಿಂದ ಒಂದು ಟ್ರೈಪಾಡ್ ಯೂಸ್ ಮಾಡ್ತಿದ್ದೆ. ಅದು ಅರೌಂಡ್ 150 ರುಪೀಸ್ ಅಷ್ಟೇ, ಜಾಸ್ತಿ ಏನಲ್ಲ. ನಾನು ಇವಾಗ ಕೂಡ ಅದರಲ್ಲೇ ಶೂಟ್ ಮಾಡ್ತಾ ಇರೋದು. ಯೂಟ್ಯೂಬ್ ಬಿಟ್ಟು ಆಲ್ಮೋಸ್ಟ್ 1.5 ಇಯರ್ ಆಗಿದೆ. ಬಟ್ ನಾನು ಇವತ್ತವರೆಗೂ ಅದರಲ್ಲೇ ಶೂಟ್ ಮಾಡ್ತಾ ಇರೋದು. ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ನಾನು ಇದು 450 ಕೊಟ್ಟು ತೊಗೊಂಡೆ ಟ್ರೈಪಾಡ್. ನಿಜ ಹೇಳ್ತೀನಿ, ಕ್ವಾಲಿಟಿ ಅಂತೂ ಒಂದು ಚೂರು ಇಷ್ಟ ಆಗಿಲ್ಲ. ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಫ್ಲೆಕ್ಸಿಬಿಲಿಟಿಯಲ್ಲಿ ತುಂಬ ಕಷ್ಟ ಆಗ್ತಿದೆ. ಮತ್ತು ಅದು ತೂಕ ಹ್ಯಾಂಡಲ್ ಮಾಡ್ತಿಲ್ಲ, ಬಿಕಾಸ್ ಟ್ರೈಪಾಡೇ ಸ್ವಲ್ಪ ಹೈಟ್ ವೆಯ್ಟ್ ಎಲ್ಲ ಇರೋದ್ರಿಂದ ಅದು ಫೋನ್ ಇಟ್ಟಾಗ ಬ್ಯಾಲೆನ್ಸೇ ಬರ್ತಿರ್ಲಿಲ್ಲ. ನನಗಂತೂ ಇದು ಝೀರೋ ಔಟ್ ಆಫ್ ಝೀರೋ. ಹೇಳ್ಬೇಕು ಅಂದರೆ ನಾನು 150 ಕೊಟ್ಟು ಟ್ರೈಪಾಡ್ ಯೂಸ್ ಮಾಡ್ತಿದ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡೆಫಿನೆಟಾಗಿ ಅದು ಯಾರಾನ ಇನ್ವೆಸ್ಟ್ ಮಾಡಬೇಕು, ಚಿಕ್ಕದಾಗಿ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಅಂದರೆ ಅದನ್ನು ಯೂಸ್ ಮಾಡಿ. ಇದರ ನಾಝಲ್ ಅದನ್ನು ಫಿಟ್ ಮಾಡೋದು ಕೂಡ ಅಷ್ಟೇ ತುಂಬ ಟೈಟ್ ಇತ್ತು, ಎಳಿಯೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ನಾನು ಮೀಶೋದನ್ನು ಟ್ಯಾಗ್ ಮಾಡ್ತೀನಿ, ಡೆಫಿನೆಟಾಗಿ ಚೆಕ್ಔಟ್ ಮಾಡಿ. ಅದು ತುಂಬ ಚೆನ್ನಾಗಿದೆ. ಯಾರಾದರೂ ಸೆಲ್ಫೀಸ್ ತೊಗೊಳೋಕ್ಕೆ, ರೀಲ್ಸ್ ಶೂಟ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೂ ಮನೆಗೆ ಅಂತ ಸ್ವಲ್ಪ ಮ್ಯಾಟ್ಸ್ ತರಿಸಿದ್ದೆ. ಹಾಗೂ ನಾನು ವೀಡಿಯೋಸ್ಗೆ ಕೂಡ ಇದು ಯೂಸ್ ಮಾಡ್ತಿದ್ದೆ ಈ ನಡುವೆ ಎಲ್ಲ. ಗ್ರಾಸ್ ಮ್ಯಾಟ್ಸ್ 4 ಮ್ಯಾಟ್ಸ್ ಬಂದುಬಿಟ್ಟು ನಂಗೆ 120 ರುಪೀಸ್ ಹಂಗಾಯಿತು. ಕ್ವಾಲಿಟಿ ಕೂಡ 7.5 ಅನ್ಬೋದು 10ಗೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾರಿಗಾದರೂ ಬೇಕು ಅಂದರೆ ನೀವು ತಗೋಬೋದು, ಇಲ್ಲ ವಾಲ್ಸ್ಗೆ ಸ್ಟಿಕ್ ಮಾಡ್ಕೋಬೋದು. ನೀವು ಡೋರ್ ಮ್ಯಾಟ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. 4 ಅಂತೂ ವರ್ತಿ ಅನ್ನಿಸ್ತು. ಮತ್ತು ಇನ್ನೊಂದು ಕಿಚನ್ ಐಟಮೇ. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ರ್ಯಾಪ್, ಶೆಲ್ಫ್ಸ್ಗೆಲ್ಲ ಯೂಸ್ ಮಾಡೋ ಪ್ಲಾಸ್ಟಿಕ್ ರ್ಯಾಪ್. ನಾನಿದು ಡಿಮಾರ್ಟಲ್ಲಿ ತಗೊಂಡಿದ್ದೆ. 1.5 ಮೀಟರ್ 100 ರುಪೀಸ್ ಆಯಿತು. ಬಟ್ ಇದು ನನಗೆ 350 ರುಪೀಸ್ಗೆ 6 ಮೀಟರ್ಸ್ ಬಂದಿದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಲೆಂತ್ ವಿಡ್ತ್ ಎಲ್ಲ ಡಿಮಾರ್ಟ್ಗನ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ.
ವರ್ಷದಿಂದ ನಮ್ಮ ಮನೆಗೆ ಅಂತ ಅಲ್ಲೇ ತಗೊತಾ ಇದ್ದಿದ್ದು. ಬಟ್ ನನಗಿದು ತುಂಬ ಇಷ್ಟ ಆಯಿತು. ಆ್ಯಂಡ್ ಫೈನಲ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಸ್ಟ್ಯಾಂಡ್ ಲೈಕ್ ಆಯಿಲ್ ಆಗಲಿ ಏನಾದರೂ ಬಾಟಲ್ಸ್ ಆಗಲಿ ಚಿಕ್ಕ ಕಿಚನಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಕಂಪ್ಯಾಟಬಲ್ ಆಗಿದೆ. ಇದು ಕೂಡ ಆಲ್ಮೋಸ್ಟ್ ₹190 ಬಂತು. ಲೈಕ್ ಆಫರ್ ಅಪ್ಲೈ ಮಾಡಿದ್ದಕ್ಕೆ ನಂಗೆ ಅಷ್ಟು ಬಂತು. ಇಲ್ಲಾಂದರೆ $250 ಅಷ್ಟೇ ಮ್ಯಾಕ್ಸಿಮಮ್. ಲೈಕ್ ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗಿದೆ. ನೀವು ಆಯಿಲ್ ಇಟ್ಕೊಳ್ಳೋದಕ್ಕೆ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಾನೆಲ್ಲ ತಗೊಂಡಿರೋ ಪ್ರಾಡಕ್ಟ್ಸಲ್ಲಿ ನನಗೆ ಟ್ರೈಪಾಡ್ ಒಂದು ಬಿಟ್ಟು ಇನ್ನೆಲ್ಲನೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ನಾನು ತಗೊಂಡಿರೋ ಎಲ್ಲ ಪ್ರಾಡಕ್ಟ್ಸ್‌ನ ನಾನು ಕೆಳಗಡೆ ಲಿಂಕ್ ಮಾಡ್ತೀನಿ. ಹಾಗೂ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೂ ನನಗೆ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಬೇಕು. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನಂಗೆ ಕಮೆಂಟ್ ಡೌನ್ ಮಾಡಿ. ಹಾಗೂ ನನ್ನ ವೀಡಿಯೋಸ್‌ನ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಡೌನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.